when you're staring at a demigod. What can I say? Beautiful bunny. So, ಇದು ಅಲ್ಲೇ Are you both excited? Hello viewers, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ನಾವು ಈಸ್ಟರ್ ಎಂಟ್ ನಡೀತಾ ಇದೆ. ಓಕೆ, ಸೊ ಈಸ್ಟರ್ ಎಂಟ್ ಫೆಸ್ಟಿವಲ್ ಫ್ರಮ್ 2 ಡೇಸಿಂದ ನಡೀತಾ ಇದೆ. ಸೊ ನಾವಿರೋಂಥ ಪ್ಲೇಸಲ್ಲೂ ಸಹ ಸುಮಾರು ಕಡೆ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ವಿ ಥಾಟ್ ಇದು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ವಿ ಆರ್ ಗೋಯಿಂಗ್ ಟು ದ ಪಾರ್ಕ್. ಓಕೆ, ಸೊ ಪಾರ್ಕಲ್ಲಿ ಓಪನ್ ಸ್ಪೇಸಲ್ಲಿ ಒಂದು ಚರ್ಚ್ ಕಡೆಯಿಂದ ಅದೊಂದು ಪಾರ್ಕಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಹೆಸರು ಜಾನ್ ಪಾರ್ಕ್ ಅಂತ ಹೇಳ್ಬಿಟ್ಟು ಏನೋ ಇದೆ. ಸೊ ಐಲ್ ಗಿವ್ ಯು ದ ಡೀಟೇಲ್ಸ್ ಲೇಟರ್. ಸೊ ಇಲ್ಲಿಂದ ನಮಗೆ ಒಂದು 40 to 50 ಮಿನಿಟ್ಸ್ ಆಗುತ್ತೆ ರೈಡ್. ಓಕೆ, ಸೊ ನಮ್ಮ ಮನೆಯಿಂದ. ಸೊ ಫ್ರೆಂಡ್ಸ್ ಒಟ್ಟಿಗೆ ಲೈಕನ್ನು ಎಂಜಾಯ್ ಮಾಡ್ತಾಳೆ ಅಂತ ಹೇಳಿಬಿಟ್ಟು ನಾವೆಲ್ಲ ಸೇರಿಕೊಂಡು ಹೋಗ್ತಾ ಇದ್ದೀವಿ. ಸೊ ದಟ್ ಈಸ್ ದ ಪ್ಲ್ಯಾನ್. ಸೊ ಅಲ್ಲಿ ಹೋದ್ಮೇಲೆ ಫೆಸ್ಟಿವಲ್ ಹೇಗಾಯಿತು, ಅದಾದ ನಂತರ ಏನೇನು ಆ್ಯಕ್ಟಿವಿಟೀಸ್ ಇಟ್ಟಿದ್ರು ಆ್ಯಂಡ್ ಫುಡ್ ಏನೇನಿತ್ತು ಅಂತ ಹೇಳಿಬಿಟ್ಟು ಡೀಟೇಲ್ಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಆ್ಯಂಡ್ ಸಮ್ಮರ್ ಆಗಿರೋದ್ರಿಂದ ಈಗ ವಿಂಟರ್ ಕಲೆಕ್ಷನ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ಸೊ ಲೈಟ್ ವೈಟ್ ಇರೋಂಥ ಡ್ರೆಸ್ಸಸ್. ಸೊ ದಿಸ್ ಈಸ್ ಮೈ ಔಟ್ಫಿಟ್. ಐ ನೋ ಫುಲ್ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಯಾ, ಫುಲ್ಲು ಬಿಸಿಲಿದೆ. ಸೊ ಐ ಕ್ಯಾನ್ ಸಿ ಲೇಖನ. ಸೊ ದಿಸ್ ಈಸ್ ಲೇಖನಾಸ್ ಔಟ್ಫಿಟ್. ಸೊ ಎಕ್ಸೈಟೆಡ್ ಇದೆಯಾ? ಎಗ್ ಹಂಟ್ ಇರುತ್ತೆ ಅಲ್ಲಿ. ಎಕ್ಸೈಟೆಡ್? ಓಕೆ ಫೈನ್, ಚಲೋ ದನ್ ಹೋಗೋಣ. ಸಿಕ್ಕಾಪಡೆ ಎಕ್ಸೈಟ್ಮೆಂಟಲ್ಲಿ ಇದ್ದಾಳೆ ಬಿಕಾಸ್ ನಾವು ಅವಳಿಗೆ ಎಗ್ ಗಂಟ್ ಇರುತ್ತೆ ಅಂತ ಹೇಳಿದ್ವಿ. ಓಕೆ, ಸಮ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ ಅಂತ. ಸೊ ಬಿಸಿಲು ಇದೆ ರೀ. ಐ ಡೋಂಟ್ ನೋ ಮೈ ಫೇಸ್ ಈಸ್ ವಿಸಿಬಲ್ ಆರ್ ನಾಟ್. ಎಸ್, ಈಗ ನಾವು ಲೊಕೇಶನ್ನ ರೀಚ್ ಆದ್ವಿ. ಸೊ ಹಾಗೆ ಹೋಗ್ಬೇಕಾದ್ರೆ ಈ ಒಂದು ಬ್ಯೂಟಿಫುಲ್ ಆಗಿರೋಂಥ ಫ್ಲವರ್ಸ್ ಕಾಣಿಸ್ತು. ಸೊ ಮನೆಗಳ ಮುಂದೆ ಇದ್ದಂಥದ್ದು. ಸೊ ಅದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಸೊ ನಾವು ಹೋಗ್ತಾ ಇರೋಂಥದ್ದು ಜಾನ್ ಸಿ ಲಿಟಲ್ ಸೀನಿಯರ್ ಪಾರ್ಕ್, ಸಿಯಾಟಲ್, ವಾಷಿಂಗ್ಟನ್ ಅಲ್ಲಿರೋಂಥದ್ದು. ಸೊ ಇದು ತುಂಬಾನೇ ಫೇಮಸ್ ಇದೆ ಈ ಒಂದು ಪಾರ್ಕ್. ಸೊ ಈ ಒಂದು ಪಾರ್ಕ್ ಬಂದ್ಬಿಟ್ಟು ಫ್ಯಾಮಿಲಿ ಫ್ರೆಂಡ್ಲಿ, ಸುಮಾರಷ್ಟು ಕಮ್ಯುನಿಟಿ ಇವೆಂಟ್ಸ್ ಎಲ್ಲ ಇಲ್ಲೇ ಮಾಡ್ತಾ ಇರ್ತಾರೆ. ಸೊ ಒಂದು ಬ್ಯೂಟಿಫುಲ್ ಪಾರ್ಕ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೀ ಎಗ್ ಹಂಟ್, ಅದ್ರ ಜೊತೆಗೆ ಫನ್ ಆಕ್ಟಿವಿಟೀಸ್ ಆಗಿರ್ಬೋದು, ಡ್ಯಾನ್ಸ್ ಅಂತೆ, ಅದಾದ ನಂತರ ಫುಡ್, ಈ ಥರದ ಸಮ್ ಪ್ರೈಸಸ್, ಈ ಥರದ್ದೆಲ್ಲ ಇತ್ತು. ತುಂಬ ಜನ ಬಂದಿದ್ರು. ನಮಗೆ ಈಸ್ಟರ್ ಸೆಲೆಬ್ರೇಷನ್ ಇದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಹಾಗಾಗಿ ನಾವು ಡಿಫ್ರೆಂಟ್ ವೈಬ್ಸ್ನ ತಗೊಳ್ಳೋಣ ಅಂತ ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಮಕ್ಕಳು ಸಹ ತುಂಬ ಚೆಂದ ಎಂಜಾಯ್ ಮಾಡ್ತಾ ಇದ್ರು. ಎಲ್ಲಿ ಬಂದಿದ್ದೀವಿ? ಎಗ್ ಹಂಟ. ಇಲ್ಲಿ ನೋಡಿ, ಇಲ್ಲೂ ಇದೆ ಎಗ್ಸ್ ಎಲ್ಲ. ಸೊ ನಮಗೆ ಆ್ಯಕ್ಚುಲಿ ಈಸ್ಟರ್ ಫೆಸ್ಟಿವಲ್ ಎಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಆ ಥರದ್ದೆಲ್ಲ ಐಡಿಯಾ ಏನೂ ಇರಲಿಲ್ಲ. ಸೊ ನನಗೆ ಇದರ ಡೀಟೇಲ್ಸ್ 1 ಡೇ ಬಿಫೋರ್ ಅಷ್ಟೇ ಗೊತ್ತಾಗಿತ್ತು. ಹಾಗಾಗಿ ನಾವು ಈ ಒಂದು ಪ್ಲೇಸ್ನ ಚೂಸ್ ಮಾಡ್ಕೊಂಡು ಸುಮಾರಷ್ಟು ಕಡೆ ಈ ಒಂದು ಇವೆಂಟ್ಸ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಕೆಲವು ಫಾರ್ಮ್ಸಲ್ಲಿ ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ಎಂಟ್ರಿ ಟಿಕೆಟ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗಬೇಕು. ಬಟ್ ನಾವು ಪಾರ್ಕ್ನ ಫಾರ್ಮ್ಸ್ನ ಚೂಸ್ ಮಾಡ್ಕೊಬೇಕು ಅಂದರೆ ನಾವು ಚೂಸ್ ಮಾಡ್ಕೊಂಡ್ರೆ ಅಂಥ ಟೈಮಲ್ಲಿ ಅಷ್ಟರಲ್ಲಿ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿತ್ತು. ಸೊ ಲಾಸ್ಟ್ ಮೂಮೆಂಟಲ್ಲಿ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ. ಬಟ್ ಆ್ಯಕ್ಚುಲಿ ವರ್ತ್ ವಿಸಿಟ್ ಅಂತ ಅನ್ನಿಸ್ತು. ಬಿಕಾಸ್ ಮಕ್ಕಳು ತುಂಬ ಎಂಜಾಯ್ ಮಾಡಿದರು.
ಸೊ ಇಲ್ಲಿ ಅನೌನ್ಸ್ಮೆಂಟ್ ಎಲ್ಲ ಕೊಡ್ತಾ ಇದ್ರು, ಲೈಕ್ ವಾಟ್ ಆರ್ ದ ಪ್ರೋಟೋಕಾಲ್ಸ್ ದೇ ಹ್ಯಾವ್ ಟು ಫಾಲೋ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳು ಗಂಟೆಗೆ ಹೋದಾಗ ಯಾವ ಥರ ಹೋಗಬೇಕು ಅನ್ನೋದು ಜಸ್ಟ್ ಹೇಳ್ತಾ ಇದ್ರು ಅಷ್ಟೇ. Are you both excited? Huh? Oh, it's almost ready. Okay. Okay, ready? Okay, together. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಡೆಕೋರೇಷನ್ ಸಹ ತುಂಬಾ ಚೆನ್ನಾಗಿ ಮಾಡಿದರು. ಲೈಕ್ ಗ್ರಾಸ್ ಮೇಲೆ ಎಲ್ಲ ಡಿಫ್ರೆಂಟ್ ಕಲರ್ಡ್ ಆಗಿರೋಂಥ ಎಗ್ಸ್ಗಳನ್ನ ಇಟ್ಟಿದ್ರು. ಅದಾದ ನಂತರ ಟ್ರೀಸ್ಗಳೆಲ್ಲ ಬನ್ನಿ ಪೋಸ್ಟರ್ಸ್ ಆಗಿರೋದು, ಈ ಥರದ್ದು ಏನಾದರೂ ಹ್ಯಾಂಗ್ ಮಾಡಿರೋ ಥರ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ಬಟ್ ಇಲ್ಲಿ ಏನು ಸ್ವಲ್ಪ ಇದಾಯಿತು ಅಂತ ಅಂದರೆ, ಇಲ್ಲಿ ಆ್ಯಕ್ಚುಲಿ ಬೇರೆ ಕಡೆ ಫಾರ್ಮ್ಸಲ್ಲೆಲ್ಲ ನಾನು ಚೆಕ್ ಮಾಡ್ದಂಗೆ ಏಜ್ ಗ್ರೂಪ್ಸ್ ವೈಸು ಎಗ್ ಹಂಟ್ ಮಾಡಲಿಕ್ಕೆ ಅಂತ ಬಿಡ್ತಾರೆ. ಬಟ್ ಇಲ್ಲಿ ಎಲ್ಲ ಏಜ್ ಗ್ರೂಪು ಅಟ್ ಒನ್ಸ್ ಅಲಾಂಗ್ ವಿತ್ ದ ಕಿಡ್ಸ್ ಪ್ಯಾರೆಂಟ್ಸ್ ಸಹ ಒಟ್ಟಿಗೆ ಎಗ್ ಹಂಟ್ ಮಾಡಲಿಕ್ಕೆ ಅಂತ ಹೊರಟರು. ಹಾಗಾಗಿ ಅದೊಂಥರ ಮೆಸ್ಸಿ ಥರ ಆಗೋಯಿತು. ಬಟ್ ಸ್ಟಿಲ್ ಇಟ್ಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಎಗ್ಸ್ ಎಷ್ಟು ಸಿಕ್ತು ಅಂತ ಅಲ್ಲ, ಮಕ್ಕಳು ಎಂಜಾಯ್ ಮಾಡಿದ್ರಲ್ಲ, ಅದು ಖುಷಿ ಆಯಿತು ಅಷ್ಟೇ. ಆ್ಯಕ್ಚುಲಿ ನನ್ನ ಮಗಳಿಗೆ ಅಷ್ಟು ಇದ್ರ ಬಗ್ಗೆ ಗೊತ್ತಿಲ್ಲ. ಲೈಕ್ ಎಗ್ಸ್ ಹೆಂಗೆ ಕಲೆಕ್ಟ್ ಮಾಡ್ಕೊಬೇಕು, ಹಂಟ್ ಮಾಡಿದಾಗ ಯಾವ ಥರ ಹೋಗಿ ಪಿಕ್ ಮಾಡ್ಕೋಬೇಕು. ಶಿ ಈಸ್ ವೆರಿ ಸ್ಮಾಲ್, ರೈಟ್. ಆ್ಯಂಡ್ ಇದು ಹೊಸದು ಸಹ, ಫಸ್ಟ್ ಟೈಮ್ ಅವಳು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಸೊ ಅವಳಿಗೆ ಒಂದು ಸ್ವಲ್ಪ ಎಗ್ ಸಿಗಬೇಕು ಅಂತ ಫುಲ್ ಕ್ಯೂರಿಯಾಸಿಟಿಯಿಂದ ಹುಡುಕಾಡ್ತಾ ಇದ್ದಾಳೆ. ಸೊ ಕೆಲವ್ರಿಗೆ ಒಂದು ಎಗ್ ಸಿಗುತ್ತೆ, ಕೆಲವ್ರಿಗೆ ಒಂದು ಎಗ್ ಸಹ ಸಿಗೋದಿಲ್ಲ, ಕೆಲವ್ರಿಗೆ ಸುಮಾರಷ್ಟು ಎಗ್ ಸಿಗುತ್ತೆ. ಸೊ ಇವಳು ಅಟ್ ಲಾಸ್ಟ್ ಒಂದು ಎಗ್ ಏನೋ ಸಿಕ್ತು ಅಷ್ಟೇ. ಬಿಕಾಸ್ ಶಿ ಈಸ್ ವೆರಿ ಸ್ಮಾಲ್. ಆ್ಯಂಡ್ ತುಂಬ ಜನ ಇದ್ದರು, ತುಂಬ ದೊಡ್ಡ ಮಕ್ಕಳು ಆ್ಯಂಡ್ ಎಲ್ಡರ್ಸ್ ಎಲ್ಲರೂ ಅದರೊಟ್ಟಿಗೆ ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು. ಬಟ್ ಶಿ ಇಸ್ ಬಿಟ್ ಡಿಸಪಾಯಿಂಟೆಡ್ ಬಿಕಾಸ್ ಅವಳಿಗೆ ತುಂಬ ಎಗ್ಸ್ ಬೇಕು ಅಂತ ಹೇಳಿಬಿಟ್ಟು. It's okay. Everybody will get the gift. That's it. Okay, you can. So we are in the egg hunt. So ಹೆಂಗಿದೆ ಹೆಗ್ ಗಂಟ? ಚೆನ್ನಾಗಿದೆ, ಅವ್ರು ಖುಷಿ ಪಡ್ಬೇಕು ಅಷ್ಟೇ. ಬಟ್ ಇಟ್ಸ್ ನೈಸ್ ಅಲ್ಲ? ರಿಯಲಿ ಗುಡ್. ಅಂದರೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಮಗೆ. ಲೈಕ್ ದೇ ಆರ್ ಡೂಯಿಂಗ್ ಫಾರ್ ಚಾರಿಟಿ, ಐ ಥಿಂಕ್, ಫ್ರಮ್ ದ ಚರ್ಚ್. ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ತಿದ್ದಲ್ಲ. ಇಟ್ ಲುಕ್ಸ್ ವೆರಿ ನೈಸ್. ಇದೇನು ಹಿಂಗೆ ಗೊತ್ತಿರ್ತದೆ. ಸೊ ಎಲ್ರಿಗೂ ಎಗ್ ಸಿಗಲ್ಲ. ಸೊ ಸಿಕ್ಕಿರೋರಿಗೆ ಎಷ್ಟು ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಒನ್ ಟೈಮ್ ಎಕ್ಸ್ಪೀರಿಯನ್ಸ್, ನೈಸ್. ಸೊ ಅದಾದ ನಂತರ ಲೇಖನ ಮತ್ತೆ ಇಲ್ಲಿ ಒಂದು ಪ್ಲೇ ಗ್ರೌಂಡ್ ಇತ್ತು. ಹಾಗಾಗಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಅಗೇನ್ ಶಿ ವೆಂಟ್ ಆ್ಯಂಡ್ ಅವಳು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದು ದೊಡ್ಡ ಕ್ಯೂ ನಿಂತ್ಕೊಂಡಿದೆ. ಸೊ ಎಗ್ಸ್ ಎಷ್ಟು ಕಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ, ಸೊ ಎಗ್ಸ್ನ ಸಬ್ಮಿಟ್ ಮಾಡಿಬಿಟ್ಟು ಅದಾದ ನಂತರ ಅವರು ಸಮ್ ಚಾಕ್ಲೇಟ್ಸ್ ಆಗಿರ್ಬೋದು, ಸಮ್ ಗುಡೀಸ್ ಏನಾರ ಕೊಡ್ತಾ ಇರ್ತಾರೆ. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಅದಾದ ನಂತರ ನೆಕ್ಸ್ಟ್ ಬೇರೆ ಏನು ಆಕ್ಟಿವಿಟೀಸ್ ಇರುತ್ತೆ ಅಂತ ನೋಡಬೇಕು. Please use them. We want to be able to continue this event
Annually, this is the 4th annual. We want to keep our parks clean. Thank you. No, but that is the danger now. It's a properly cannot be that so that we have to work and all develop. ಕೊಟ್ಟಿದ್ದಾರೆ ಅಷ್ಟೇ ಅವ್ರೇನು ಗೊತ್ತಾ ಒಂದೇ ಒಂದು ಏನೋ ಪಟ್ಟಣ ಸಾಕ್ಬಿಡಿ ಪಾಪ ಖುಷಿ ಆಗಿರಲ್ಲ ಇಲ್ಲ ಅದು ಕೊಡ್ತದೆ Lekana, what you got? Priyansh, what you got? Wow, you got chocolates. ಸೊ ಇವ್ರದ್ದೆಲ್ಲ ಡ್ಯಾನ್ಸ್ ಮುಗ್ದಾದ್ಮೇಲೆ ನೆಕ್ಸ್ಟ್ ನಾವು ಸ್ನಾಕ್ಸ್ ಕಲೆಕ್ಟ್ ಮಾಡ್ಕೊಬೇಕಿತ್ತು. ಅಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ತುಂಬಾ ದೊಡ್ಡ ಕ್ಯೂ ಇತ್ತು. ಹಾಗಾಗಿ ಈ ಒಂದು ಪ್ಲೇಸ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂಡ್ ಚೆರಿ ಬ್ಲೋಸಮ್ಸ್ ನ ಮಿಸ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಇಲ್ಲಿ ಒಂದು ಸ್ಮಾಲ್ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಸೊ ಸ್ನ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹೀಗೆ ನಾವು ಮನೆಗೆ ಹೊರಡ್ತಾ ಇದ್ವಿ. ಸೊ ಹಾಗೆ ಹೋಗ್ಬೇಕಾದ್ರೆ ಇಲ್ಲಿ ಮನೆಗಳ ಹತ್ರ ತುಂಬಾನೇ ಬ್ಯೂಟಿಫುಲ್ ಆಗಿ ಅನಿಸ್ತಾ ಇತ್ತು ಆರ್ಕಿಟೆಕ್ಚರ್ ಎಲ್ಲ ಆಚೆಯಿಂದ. ಹಾಗಾಗಿ ಕೆಲವಷ್ಟು ಇಷ್ಟ ಆಗಿರೋ ಅಂಥ ಪ್ಲೇಸಸ್ನ ಕ್ಯಾಪ್ಚರ್ ಮಾಡಿಕೊಂಡು ವಿಡಿಯೋಸ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಮಕ್ಳು ಇಲ್ಲೆಲ್ಲ ಆಟ ಆಡ್ಕೊತಾ ಇದ್ರು. ಸೊ ಅದು ಸಹ ಸ್ವಲ್ಪ ಸಮ್ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ.
ಎಸ್, ಇವಾಗ ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನೈಸ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು ವಿಸಿಟ್ ಮಾಡಿದ್ದು. ಆ್ಯಂಡ್ ಹೊಸ ಥರದ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತು, ಚೆನ್ನಾಗಿತ್ತು. ಇವಾಗ ಜಸ್ಟ್ ಇಲ್ಲೇ ಹೋಗ್ಬಿಟ್ಟು ಏನಾದರೂ ಕಾಫಿ ಟೀ ಕುಡ್ಕೊಂಡು ನಾವು ವಿ ವಿಲ್ ಗೋ ಬ್ಯಾಕ್ ಟು ಹೋಮ್. ವೇಟ್, ಎಸ್, ಈಗ ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಫೆಸ್ಟಿವಲ್ ತುಂಬಾ ಚೆನ್ನಾಗಿ ಅನಿಸ್ತು. ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಮಕ್ಕಳಂತೂ ತುಂಬ ಅಂದರೆ ತುಂಬ ಚೆಂದ ಎಂಜಾಯ್ ಮಾಡಿದರು. ಎಗ್ ಗಂಟ್ ಇತ್ತು ಆಯಿತಾ. ಸೊ ಅದು ನನಗೆ ಹೊಸ ಎಕ್ಸ್ಪೀರಿಯನ್ಸ್. ಅದಾದ ನಂತರ ಮ್ಯೂಸಿಕ್ ಹಾಕಿದ್ರು. ಸೊ ಮ್ಯೂಸಿಕ್ ಡ್ಯಾನ್ಸ್ ಎಲ್ಲ ಇತ್ತು. ಸೊ ವಿ ಎಂಜಾಯ್. ಸೊ ಲೇಖನನ್ನ ಕೇಳೋಣ ಹೆಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಅನಿಸ್ತಾ? ಮತ್ತೆ ಎಗ್ ಸಿಕ್ತಾ ನಿನಗೆ? ಒಂದೇ ಒಂದು ಸಿಕ್ತಾ? ಓಕೆ ಓಕೆ ಫೈನ್. ಮತ್ತೆ ಈಸ್ಟರ್ ಬನ್ನಿ ಸಿಕ್ತಾ? ಓಕೆ ಫೈನ್. ಇನ್ನು ಏನು ಅನಿಸ್ತು ನಿನಗೆ? ಸೊ ಖುಷಿ ಆಯಿತಾ? ಎಲ್ಲ ಕ್ಯಾಂಡಿ ಸಿಕ್ತಲ್ಲ ನಿನಗೆ? ಹಾಂ ಸಿಕ್ತು. ತಗೊಂಬಂದಿದ್ದೀವಿ. ಕ್ಯೂಟ್ ಬನ್ನಿ ಸಿಕ್ತು. ಸೋ ಪ್ರಿಟಿ ಅಲ್ಲ? ಸೊ ಇಟ್ ಈಸ್ ಹೋಲ್ಡಿಂಗ್ ದ basket. Yes, it is holding the basket. Hi, I'm a beautiful bunny. ಸೊ ಇದು ಅಲ್ಲೇ ಅವಳಿಗೆ ಸಿಕ್ತು. ಅದಾದ ನಂತರ ಸಮ್ ಚಾಕ್ಲೇಟ್ಸ್, ಆಮೇಲೆ ಸಮ್ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು. ಕಪ್ ಕೇಕ್ಸ್ ಅಂತೆ, ಆಮೇಲೆ ಹಾಟ್ ಚಾಕ್ಲೇಟ್, ನೆಕ್ಸ್ಟ್ ಸ್ಪೆಗಿಟೀಸ್ ಇತ್ತು. ಸೊ ಈ ಥರ ಸೊ ಎಲ್ಲ ಮುಗಿಸ್ಕೊಂಡು ಸೊ ಡಿಫ್ರೆಂಟ್ ಆಗಿರೋಂಥ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡು ಈಗ ನಾವು ಮನೆಗೆ ಬಂದಿದ್ದಾಯಿತು. ದಟ್ಸ್ ಇಟ್ ಫಾರ್ ಟುಡೇ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ನನ್ನ ವೀಡಿಯೋಸ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.